ರಾತ್ರಿ ಸುಮಾರು 11 ಗಂಟೆ. ವಧುವಿನ ಅಲಂಕಾರದಲ್ಲಿದ್ದ ಒಬ್ಬ ಹುಡುಗಿ ಧ್ರುವ ಮಾಲ್ನ ಅತ್ಯಂತ ಐಷಾರಾಮಿ ಕೊಠಡಿಗೆ ಬಂದಳು. 2-3 ಹುಡುಗಿಯರು ಅವಳನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದ್ದು, ಈಗ ಅವಳನ್ನು ಬಾಗಿಲಲ್ಲಿ ಬಿಟ್ಟು ಹೊರಟು ಹೋಗಿದ್ದರು. ಆ ಹುಡುಗಿ ಕೊಠಡಿಯ ಬಾಗಿಲು ತೆರೆದು ಒಳಗೆ ಬಂದಳು. ಅವಳ ಕಣ್ಣುಗಳು ಇಡೀ ಕೋಣೆಯ ಸುತ್ತ ತಿರುಗಿದವು. ಇಡೀ ಕೋಣೆ ತುಂಬ ಐಷಾರಾಮಿಯಾಗಿತ್ತು ಮತ್ತು ಒಂದಕ್ಕಿಂತ ಒಂದು ಸುಂದರವಾದ ವಸ್ತುಗಳು ಆ ಕೋಣೆಯ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ಎದುರಿಗೆ ಹೂಗಳಿಂದ ಅಲಂಕರಿಸಿದ ಕಿಂಗ್ ಸೈಜ್ ಬೆಡ್ ಇತ್ತು. ಆ ಹಾಸಿಗೆಯ ಮೇಲಿದ್ದ ಸುಂದರವಾದ ಬಿಳಿ ಬಟ್ಟೆಗಳು ಇನ್ನೂ ಆಕರ್ಷಕವಾಗಿ ಕಾಣುತ್ತಿದ್ದವು ಮತ್ತು ಕೆಳಗೆ ಬಲೂನ್ಗಳ ಜೊತೆಗೆ ಗುಲಾಬಿ ದಳಗಳು ಮತ್ತು ಸುಗಂಧಯುಕ್ತ ಮೇಣದ ಬತ್ತಿಗಳು ತಮ್ಮ ಪರಿಮಳವನ್ನು ಹರಡುತ್ತಿದ್ದವು. ಆ ಹುಡುಗಿ ತನ್ನ ತಲೆಯ ಮೇಲಿನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ಮುಂದೆ ಬಂದಳು. ಎದುರಿಗೆ ಹಾಸಿಗೆಯ ಮೇಲ್ಭಾಗದಲ್ಲಿ ತೂಗು ಹಾಕಿದ್ದ ದೊಡ್ಡ ಭಾವಚಿತ್ರವನ್ನು ಅವಳು ನೋಡಿದಳು. ಅದು ಬೇರಾರದ್ದೂ ಅಲ್ಲ, ಅವಳನ್ನು ಮದುವೆಯಾದ ವ್ಯಕ್ತಿಯ ಭಾವಚಿತ್ರವಾಗಿತ್ತು. ಸುಮಾರು 26-27 ವರ್ಷ ವಯಸ್ಸಿನ ಗೋಧಿ ಬಣ್ಣ, ಕಂದು ಬಣ್ಣದ ಕಣ್ಣುಗಳು ಮತ್ತು ದಪ್ಪ ತುಟಿಗಳ ಜೊತೆಗೆ ಆ ವ್ಯಕ್ತಿಯ ಮುಖದ ಮೇಲೆ ಸೌಮ್ಯವಾದ ಗಡ್ಡವಿತ್ತು. ಅವನ ಸೈಡ್ ಪೋಸ್ ಇದ್ದ ಕಾರಣ ಮುಖದ ಮೇಲೆ ಯಾವುದೇ ಭಾವನೆಗಳು ಕಾಣಿಸುತ್ತಿರಲಿಲ್ಲ. ಆದರೆ ಅವನನ್ನು ನೋಡಿದ ತಕ್ಷಣ ಧನ್ವಿಗೆ ಅವನ ಮೇಲೆ ಪ್ರೀತಿಯಾಯಿತು. ಈ ಸಮಯದಲ್ಲಿ ಧನ್ವಿ ಮದುವೆಯ ಉಡುಪಿನಲ್ಲಿ ಸುಂದರವಾದ ಮುಖ, ನೀಲಿ ಕಣ್ಣುಗಳು, ಚೂಪಾದ ಮೂಗು ಮತ್ತು ಮೂಗಿನಲ್ಲಿ ಸಣ್ಣ ಮೂಗುತಿಯನ್ನು ಧರಿಸಿದ್ದಳು. ಸುಂದರವಾದ ಆಭರಣಗಳನ್ನು ಧರಿಸಿದ್ದ ಅವಳು ಈ ಕ್ಷಣದಲ್ಲಿ ಸ್ವರ್ಗದ ಅಪ್ಸರೆಯಂತೆ ಕಾಣುತ್ತಿದ್ದಳು. ಒಳಗೆ ಬರುತ್ತಿದ್ದಂತೆ ಅವಳ ಹೃದಯ ಬಡಿತವು ವೇಗವಾಗಿ ಹೆಚ್ಚಿತು. ಅವಳಿಗೆ ತನ್ನ ಸ್ನೇಹಿತರ ಮಾತುಗಳು ನೆನಪಾದವು. ನಾನು ಕೇಳಿದ್ದು ಧ್ರುವ ತುಂಬ ಕಟ್ಟುನಿಟ್ಟಿನ ವ್ಯಕ್ತಿ, ತುಂಬ ಗಂಭೀರವಾದ ವ್ಯಕ್ತಿ. ಅವನ ಕಣ್ಣುಗಳೇ ತುಂಬ ವಿಷಯಗಳನ್ನು ಹೇಳುತ್ತವೆ. ಇಂದಿನವರೆಗೂ ಅವನಿಗೆ ಯಾರೊಂದಿಗೂ ಸಂಬಂಧ ಇರುವುದು ಕೇಳಲಿಲ್ಲ. ಇದರರ್ಥ ಅವನ ಎಲ್ಲ ಪ್ರೀತಿ ನಿನ್ನ ಪಾಲಾಗುತ್ತದೆ. ಈ ಮಾತು ನೆನಪಾಗಿ ಧನ್ವಿಯ ಮುಖದಲ್ಲಿ ನಗು ಇನ್ನೂ ಹೆಚ್ಚಾಯಿತು. ಆಗ ಇನ್ನೊಂದು ಮಾತು ಅವಳ ಕಿವಿಯಲ್ಲಿ ಗುನುಗಿತು. ಅಯ್ಯೋ, ಇಡೀ ಮುಂಬೈ ಮಾತ್ರವಲ್ಲ, ಇಡೀ ಪ್ರಪಂಚದ ಹುಡುಗಿಯರು ಅವನಿಗೆ ಫಿದಾ ಆಗಿದ್ದಾರೆ. ಇದುವರೆಗೆ 3,000 ಹುಡುಗಿಯರು ಅವನಿಗೆ ಪ್ರಪೋಸ್ ಮಾಡಿದ್ದಾರೆ ಎಂದು ನಾನು ಕೇಳಿದ್ದೇನೆ. ಆದರೆ ಅವನ ಹುಡುಗಿಯರ ಹೃದಯವನ್ನು ಗಾಜಿನ ಬಳೆಗಳನ್ನು ಒಡೆಯುವಂತೆ ಒಡೆಯುತ್ತಾನೆ. ಧ್ರುವ ತುಂಬ ನಿರ್ದಯಿ. ಆ ಮಾತು ನೆನಪಾದಾಗ ಧನ್ವಿಯ ಹೃದಯ ಮತ್ತಷ್ಟು ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅವಳು ತನ್ನ ಎದೆಯ ಮೇಲೆ ಕೈಯಿಟ್ಟು ಆ ಮೊದಲ ರಾತ್ರಿ ಹಾಸಿಗೆ ಮೇಲೆ ಬಂದು ಕುಳಿತಳು. ಅಲ್ಲಿ ಅವಳು ತನ್ನ ದೇಹ ಕೂಡ ಗಾಜಿನ ಬಳೆಗಳಂತೆ ಮುರಿಯಬಹುದೇ ಎಂದು ಯೋಚಿಸುತ್ತಿದ್ದಳು. ಧ್ರುವ ನಿಜವಾಗಿಯೂ ಅವಳನ್ನು ಪ್ರೀತಿಸುತ್ತಾನೆಯೇ ಎಂದು ಯೋಚಿಸಿ ಅವಳ ಹೃದಯ ಕೈ ಮೀರಿದಂತೆ ಆಗುತ್ತಿತ್ತು. ಅವಳು ಹಾಸಿಗೆಯ ಮಧ್ಯದಲ್ಲಿ ಬಂದು ಕುಳಿತು ತನ್ನ ಮುಖದ ಮೇಲಿದ್ದ ಮುಸುಕನ್ನು ಕೆಳಗಿಳಿಸಿಕೊಂಡಳು. ಅವಳ ಹೃದಯ ಎಷ್ಟು ವೇಗವಾಗಿ ಬಡಿದುಕೊಳ್ಳುತ್ತಿತ್ತೋ ಗಡಿಯಾರದ ಮುಳ್ಳು ಅಷ್ಟೇ ನಿಧಾನವಾಗಿ ಚಲಿಸುತ್ತಿರುವಂತೆ ಅವಳಿಗೆ ಅನಿಸುತ್ತಿತ್ತು. ಅವಳು ಆಗಾಗ ತನ್ನ ಮುಸುಕನ್ನು ಸ್ವಲ್ಪ ಮೇಲಕ್ಕೆತ್ತಿ ಎದುರಿಗೆ ನೋಡುತ್ತಿದ್ದಳು. ಸಮಯ ಸಾಗುತ್ತಿತ್ತು. ಆದರೆ ಅವಳ ಕಣ್ಣುಗಳು ಯಾರ ಆಗಮನಕ್ಕಾಗಿ ಕಾಯುತ್ತಿದ್ದವೋ ಅವರ ಹೆಜ್ಜೆ ಶಬ್ದ ದೂರದವರೆಗೂ ಕೇಳುತ್ತಿರಲಿಲ್ಲ. ರಾತ್ರಿ 1 ಗಂಟೆಗೆ ಧನ್ವಿ ತನ್ನ ಮುಸುಕನ್ನು ತೆಗೆದು ಎದುರಿಗೆ ಇರುವ ಗೋಡೆ ಗಡಿಯಾರವನ್ನು ನೋಡುತ್ತಾ, ನೀವು ಎಲ್ಲಿದ್ದೀರಿ? ನೀವು ಇನ್ನೂ ಮನೆಗೆ ಬಂದಿಲ್ಲವೇ? ಎಲ್ಲರೂ ನೀವು 11:30 ಹೊತ್ತಿಗೆ ಬಂದು ಬಿಡುತ್ತೀರಿ ಎಂದು ಹೇಳಿದ್ದರು. ಆದರೆ ನೀವು ಇನ್ನೂ ಮನೆಗೆ ಬಂದಿಲ್ಲ. ನೀವು ಚೆನ್ನಾಗಿದ್ದೀರಿ ತಾನೆ ಎಂದು ಕೇಳಿದಳು. ಈ ಮಾತುಗಳನ್ನು ಹೇಳುವಾಗ ಧನ್ವಿಯ ಮುಖದಲ್ಲಿ ಧ್ರುವನಿಗಾಗಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಇಷ್ಟು ರಾತ್ರಿ ಅವಳು ಹೊರಗೆ ಹೋಗಿ ಯಾರಿಗೂ ಏನನ್ನು ಕೇಳುವಂತಿರಲಿಲ್ಲ. ಆದ್ದರಿಂದ ಅವಳು ಮೌನವಾಗಿ ತನ್ನ ಮುಸುಕನ್ನು ಮತ್ತೆ ಹಾಕಿ ಮುಂದಿನ ಬಾರಿ ಅದನ್ನು ತೆಗೆದಾಗ ಬೆಳಗಿನ 7 ಗಂಟೆಯಾಗಿತ್ತು. ಅವಳ ಕಣ್ಣುಗಳು ಸಂಪೂರ್ಣವಾಗಿ ಕೆಂಪಾಗಿದ್ದವು. ಇಡೀ ರಾತ್ರಿ ಅವಳು ಮಲಗಿಲ್ಲವೆಂಬಂತೆ ಕಾಣುತ್ತಿತ್ತು. ಹೇಗೆ ಮಲಗಲು ಸಾಧ್ಯ? ಇಡೀ ರಾತ್ರಿ ಅವಳು ಕಾಯುತ್ತಲೇ ಕಳೆದಿದ್ದಳು. ಸುಮಾರು 7:15ಕ್ಕೆ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಧ್ರುವ ಒಳಗೆ ಬಂದನು. ಅವನನ್ನು ನೋಡಿದ ತಕ್ಷಣ ಧನ್ವಿ ತನ್ನ ಕೈಗಳನ್ನು ಮಂಡಿಗಳ ಮೇಲೆ ಇಟ್ಟುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಹೃದಯ ಮತ್ತೆ ವೇಗವಾಗಿ ಬಡಿಯಲು ಶುರುವಾಗಿತ್ತು. ಧ್ರುವ ಒಳಗೆ ಬಂದನು ಮತ್ತು ಒಳಗೆ ಬರುತ್ತಿದ್ದಂತೆ ಅವನ ಕಣ್ಣುಗಳು ಒಮ್ಮೆ ಧನ್ವಿಯ ಮೇಲೆ ಹೋದವು. ಆದರೆ ಮುಂದಿನ ಕ್ಷಣದಲ್ಲಿ ಅವನು ಅವಳಿಂದ ತನ್ನ ಕಣ್ಣುಗಳನ್ನು ತೆಗೆದು ನೇರವಾಗಿ ಕ್ಲೋಸೆಟ್ ಕಡೆಗೆ ಹೋದನು. ಅವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹದ ಕಡೆಗೆ ಹೋಗಲು ಪ್ರಾರಂಭಿಸಿದನು. ಆಗ ಧನ್ವಿಯ ಮಧುರವಾದ ಧ್ವನಿ ಕೇಳಿ ಎಂದು ಅವನ ಕಿವಿಗೆ ಕೇಳಿಸಿತು. ಅವಳ ಧ್ವನಿ ಕೇಳಿ ಧ್ರುವನ ಹೆಜ್ಜೆಗಳು ನಿಂತವು. ಆದರೆ ಅವನು ಏನನ್ನೂ ಹೇಳಲಿಲ್ಲ. ಧನ್ವಿ ತನ್ನ ಮುಸುಕನ್ನು ಸ್ವಲ್ಪ ಮೇಲಕ್ಕೆತ್ತಿ ಅವನ ಕಡೆಗೆ ನೋಡಿ, ನಿನ್ನೆ ರಾತ್ರಿ ನೀವು ಮನೆಗೆ ಬಂದಿರಲಿಲ್ಲ ಎಂದು ಹೇಳಿದಳು. ಧ್ರುವ ಯಾವುದೇ ಭಾವನೆಗಳಿಲ್ಲದೆ, ಏಕೆ, ನಿನಗೆ ಏನಾದರೂ ಮುಖ್ಯವಾದ ಕೆಲಸವಿತ್ತೇ ಎಂದು ಕೇಳಿದನು. ಅವಳಿಗೆ ಅವನ ಪ್ರಶ್ನೆ ಸ್ವಲ್ಪ ವಿಚಿತ್ರವೆನಿಸಿತು. ಅವಳು ತನ್ನ ಕಾಲುಗಳನ್ನು ಹಾಸಿಗೆಯಿಂದ ಕೆಳಗಿಳಿಸಿ ಧ್ರುವನ ಮುಂದೆ ನಿಂತಳು. ಧ್ರುವ ಅವಳನ್ನು ಆಳವಾಗಿ ನೋಡಿದನು. ಧನ್ವಿ ನಿಧಾನವಾಗಿ, ಇಲ್ಲ, ನನಗೆ ಯಾವುದೇ ಮುಖ್ಯವಾದ ಕೆಲಸವಿರಲಿಲ್ಲ. ಆದರೆ ನಿನ್ನೆ ನಮ್ಮ ಮದುವೆಯ ರಾತ್ರಿಯಾಗಿತ್ತು ಎಂದು ಹೇಳಿದಳು. ಅವಳ ಮಾತು ಪೂರ್ಣಗೊಳ್ಳುವ ಮೊದಲೇ ಧ್ರುವ ಈಗ ಅವಳನ್ನು ಕೋಪದಿಂದ ನೋಡುತ್ತಾ, ನನ್ನೊಂದಿಗೆ ಮೊದಲ ರಾತ್ರಿಯನ್ನು ಆಚರಿಸಬೇಕಿತ್ತಾ ಎಂದು ಕೇಳಿದನು.
ಧನ್ವಿ ತಕ್ಷಣ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ, ಇಲ್ಲ, ನನ್ನ ಉದ್ದೇಶ ಅದಾಗಿರಲಿಲ್ಲ, ನಾನು ಸುಮ್ಮನೆ ಕೇಳುತ್ತಿದ್ದೆ. ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲವೇ ಎಂದಳು. ಧ್ರುವ ಕೋಪದಿಂದ, ನಿನ್ನ ಮುಖ ನೋಡಿದೆ, ಈಗ ನನ್ನ ಮನಸ್ಥಿತಿ ಮಾತ್ರವಲ್ಲ, ಇಡೀ ದಿನವೂ ಹಾಳಾಗಿ ಬಿಡುತ್ತದೆ ಎಂದು ಹೇಳಿ ಸ್ನಾನಗೃಹದ ಒಳಗೆ ಹೋಗಲು ಪ್ರಾರಂಭಿಸಿದನು. ಅವನ ಮಾತನ್ನು ಕೇಳಿ ಧನ್ವಿಯ ಹೃದಯ ಕುಗ್ಗಿ ಹೋಯಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಮತ್ತೊಮ್ಮೆ ಕೇಳಿ ಎಂದು ಹೇಳಿದಳು. ಧ್ರುವನ ಹೆಜ್ಜೆಗಳು ನಿಂತವು ಮತ್ತು ಒಂದು ಕ್ಷಣ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿದನು. ಕೋಪದಿಂದ ಅವನ ಮುಷ್ಟಿಗಳು ಬಿಗಿಯಾಗಿದ್ದವು. ಆದರೆ ಒಂದು ಆಳವಾದ ಉಸಿರು ತೆಗೆದುಕೊಂಡು ಈಗ ಅವನು ತನ್ನ ಕೈಯನ್ನು ತನ್ನ ಕೂದಲಿನ ಮೇಲೆ ಇಟ್ಟುಕೊಂಡು, ಈಗ ಏನಾಗಿದೆ ಎಂದು ಕೇಳಿದನು. ಧನ್ವಿ ನೋವಿನ ಧ್ವನಿಯಲ್ಲಿ, ನಾನು ಅಸಹ್ಯವಾಗಿಲ್ಲ ಅಥವಾ ನನ್ನ ಮುಖದ ಮೇಲೆ ನೋಡಿದವರ ಮನಸ್ಥಿತಿ ಮತ್ತು ದಿನವನ್ನು ಹಾಳು ಮಾಡುವಂತಹ ಏನೂ ಇಲ್ಲ. ಹಾಗಾದರೆ ನೀವು ಏಕೆ ಹಾಗೆ ಹೇಳುತ್ತಿದ್ದೀರಿ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಕೇಳಿದಳು. ಧ್ರುವ ತಿರುಗಿ ಅವಳ ಕಡೆಗೆ ನೋಡಿದನು. ಅವನ ಕಣ್ಣುಗಳು ನೇರವಾಗಿ ಧನ್ವಿಯ ಕಣ್ಣುಗಳೊಂದಿಗೆ ಸೇರಿಕೊಂಡವು. ಅವನು ಕೋಪದಿಂದ ಹಲ್ಲು ಕಡಿಯುತ್ತಾ, ನೀನು ಈ ಮದುವೆಗೆ ಹೌದು ಎಂದು ಒಪ್ಪಿಕೊಂಡಿರುವುದೇ ನಿನ್ನ ದೊಡ್ಡ ತಪ್ಪು. ನಾನು ನಿರಾಕರಿಸಿದರೂ ನೀನು ಈ ಮದುವೆಯನ್ನು ನಿರಾಕರಿಸಲಿಲ್ಲ. ಇದು ನಿನ್ನ ಜೀವನದ ಅತಿ ದೊಡ್ಡ ತಪ್ಪು ಮತ್ತು ಈ ತಪ್ಪಿಗೆ ನೀನು ಈಗ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಅವನು ಎದುರಿಗಿದ್ದ ಹಾಸಿಗೆಯ ಕಡೆಗೆ ನೋಡಿ ನಂತರ ವ್ಯಂಗ್ಯದಿಂದ, ನಿನ್ನೆ ರಾತ್ರಿ ಮೊದಲ ರಾತ್ರಿ ಹಾಸಿಗೆ ಮೇಲೆ ನನಗಾಗಿ ಕಾಯುತ್ತಿದ್ದೆ ಅಲ್ವಾ? ಆದರೆ ಕ್ಷಮಿಸು, ಧ್ರುವ ರಾಣನನ್ನು ಮುಟ್ಟಲು ಕೂಡ ನಿನಗೆ ಆಗುವುದಿಲ್ಲ ಎಂದು ಹೇಳಿ ತಕ್ಷಣ ಸ್ನಾನಗೃಹದ ಒಳಗೆ ಹೋದನು. ಧನ್ವಿ ಅವನು ಹೋಗುವುದನ್ನು ನೋಡುತ್ತಲೇ ಇದ್ದಳು. ಅವಳಿಗವಳ ತಪ್ಪು ಏನು ಎಂದು ಅರ್ಥವಾಗಲೇ ಇಲ್ಲ. ಅವಳು ಹಾಗೆ ಏನು ಮಾಡಿದ್ದಾಳೆಂದು ಧ್ರುವ ಅವಳ ಮೇಲೆ ಇಷ್ಟು ಕೋಪಗೊಂಡಿದ್ದಾನೆ, ಅವಳನ್ನು ಇಷ್ಟು ದ್ವೇಷಿಸುತ್ತಾನೆ. ಅವಳು ತನ್ನ ಸ್ಥಳದಲ್ಲಿಯೇ ನಿಂತಿದ್ದಳು ಮತ್ತು ಸುಮಾರು 20 ನಿಮಿಷಗಳ ನಂತರ ಧ್ರುವ ಸ್ನಾನಗೃಹದಿಂದ ಹೊರಗೆ ಬಂದನು. ಅವಳನ್ನು ಅಲ್ಲಿಯೇ ನಿಂತಿರುವುದನ್ನು ನೋಡಿದ ರಾಣ ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಸಿದ್ಧವಾಗಲು ಶುರು ಮಾಡಿದನು. ಅವನಿಗೆ ಇಂದು ಆಫೀಸಿಗೆ ಬೇಗ ಹೋಗಬೇಕಾಗಿತ್ತು. ಧನ್ವಿ ಮೌನವಾಗಿ ತನ್ನ ಸ್ಥಳದಲ್ಲಿ ನಿಂತು ಅವನನ್ನು ನೋಡುತ್ತಿದ್ದಳು. ಅವಳು ರಾಣನ ಕಡೆಗೆ ಬಂದು, ಆದರೆ ನಾನು ಈ ಮದುವೆಯನ್ನು ಹೇಗೆ ನಿರಾಕರಿಸಲು ಸಾಧ್ಯವಿತ್ತು? ಈ ಮದುವೆ ಏಕೆ ನಡೆಯುತ್ತಿದೆ ಎಂದು ನಿಮಗೆ ಗೊತ್ತಿದೆಯಲ್ಲವೇ? ನಾನು ನಿರಾಕರಿಸಿದ್ದರೆ ನನ್ನ ತಂದೆ ತಾಯಿ ಈ ಮದುವೆಯನ್ನು ನಿರಾಕರಿಸಲು ಕಾರಣ ಕೇಳುತ್ತಿದ್ದರು. ನಾನು ಅವರಿಗೆ ಏನು ಹೇಳಲಿ ಎಂದಳು. ರಾಣ ಅವಳ ಮಾತುಗಳನ್ನು ಕೇಳಿದನು, ಆದರೆ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಲೇ ಇದ್ದನು. ಸ್ವಲ್ಪ ಸಮಯದ ನಂತರ ಅವನು ಕೋಣೆಯಿಂದ ಹೊರಗೆ ಹೋಗಲು ಪ್ರಾರಂಭಿಸಿದನು. ಧನ್ವಿ ಮತ್ತೊಮ್ಮೆ ಅವನನ್ನು ತಡೆದು, ಮನೆಯಲ್ಲಿ ಎಲ್ಲರೂ ಕೇಳಿದರೆ ನಾನು ಏನು ಉತ್ತರ ನೀಡಲಿ? ನಿನ್ನೆ ರಾತ್ರಿ ನೀವು ಮನೆಗೆ ಬಂದಿದ್ದೀರಾ ಅಥವಾ ಇಲ್ಲವಾ ಎಂದು ನಾನು ಅವರಿಗೆ ಏನು ಹೇಳಲಿ ಎಂದು ಕೇಳಿದಳು. ಧ್ರುವ ತಿರುಗಿ ಅವಳ ಕಡೆಗೆ ನೋಡಿ ಸ್ವಲ್ಪ ನಗುತ್ತಾ, ಮದುವೆಯನ್ನು ನೀನು ಮಾಡಿಕೊಂಡಿದ್ದೀಯ, ಆದ್ದರಿಂದ ನೀನು ಈ ವಿಷಯವನ್ನು ನೋಡಿಕೊಳ್ಳಬೇಕು. ಬೇರೆಯವರಿಗೆ ಏನು ಉತ್ತರ ನೀಡಬೇಕು ಎಂಬುದು ನಿನಗೆ ಬಿಟ್ಟಿದ್ದು. ಧ್ರುವ ರಾಣ ಯಾರಿಗೂ ಉತ್ತರ ನೀಡುವುದಿಲ್ಲ ಮತ್ತು ಯಾರು ಅವನಿಂದ ಉತ್ತರ ಪಡೆಯುವಷ್ಟು ಅರ್ಹರಲ್ಲ ಎಂದು ಹೇಳಿದನು. ಇದನ್ನು ಹೇಳಿ ಧ್ರುವ ತಕ್ಷಣ ಅಲ್ಲಿಂದ ಹೊರಟು ಹೋದನು ಮತ್ತು ಧನ್ವಿ ಮತ್ತೊಮ್ಮೆ ಅವನು ಹೋಗುವುದನ್ನು ನೋಡುತ್ತಲೇ ಇದ್ದಳು. ಅವಳಿಗೆ ಮೋಸ ಹೋಗಿರುವಂತೆ ಅನಿಸುತ್ತಿತ್ತು. ಅವಳಿಗೆ ತನ್ನೊಂದಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಅವಳು ತನ್ನ ಮದುವೆಯ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದಳು. ಆದರೆ ಒಂದೇ ಕ್ಷಣದಲ್ಲಿ ಆ ಎಲ್ಲ ಕನಸುಗಳು ನುಚ್ಚು ನೂರಾಗಿದ್ದವು. ಅವಳ ಕಣ್ಣುಗಳಿಂದ ಕೆಲವು ಹನಿ ಕಣ್ಣೀರು ಕೆಳಗುರುಳಿದವು. ಧ್ರುವ ರಾಣ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದನು. ಅವನ ತಾಯಿ ಸೃಷ್ಟಿ ರಾಣ ಅಲ್ಲಿ ಹಾಲ್ನಲ್ಲಿ ಕುಳಿತು ತನ್ನ ಸ್ನೇಹಿತೆ ರಾಗಿಣಿಯೊಂದಿಗೆ ಯಾವುದೋ ವಿಷಯಕ್ಕೆ ನಗುತ್ತಿದ್ದರು. ಅವರು ತಕ್ಷಣ ಅವನ ಕಡೆಗೆ ನೋಡಿ, ಏನು ವಿಷಯ? ಇಂದು ಬೇಗ ಹೊರಟಿದ್ದೀಯಾ? ಎಲ್ಲಿಗೆ ಹೋಗುತ್ತಿದ್ದೀಯಾ? ಮತ್ತು ಈ ಆಫೀಸ್ ಬಟ್ಟೆಗಳನ್ನು ಏಕೆ ಧರಿಸಿದ್ದೀಯಾ ಎಂದು ಕೇಳಿದರು. ಇದನ್ನು ಹೇಳುತ್ತಾ ಸೃಷ್ಟಿ ತನ್ನ ಸ್ಥಳದಿಂದ ಎದ್ದು ಧ್ರುವನ ಮುಂದೆ ಬಂದು ನಿಂತರು. ಧ್ರುವ ಸೃಷ್ಟಿಯ ಕಡೆಗೆ ನೋಡಿ, ನಾನು ಆಫೀಸಿಗೆ ಹೋಗಬೇಕು ಅಮ್ಮ ಎಂದು ಹೇಳಿದನು. ಸೃಷ್ಟಿ ತಕ್ಷಣ, ಆದರೆ ಇಂದು ನೀನು ಧನ್ವಿಯೊಂದಿಗೆ ಅವಳ ಮನೆಗೆ ಮದುವೆ ನಂತರದ ಶಾಸ್ತ್ರಕ್ಕೆ ಹೋಗಬೇಕಲ್ಲವೇ ಎಂದರು. ಅವರ ಮಾತು ಮುಗಿಯುವ ಮೊದಲೇ ಧ್ರುವ ರಾಣ, ನನ್ನ ಹತ್ತಿರ ಇಂತಹ ಕೆಲಸಗಳಿಗೆ ಸಮಯವಿಲ್ಲ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದನು ಮತ್ತು ಸೃಷ್ಟಿಗೆ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವರ ಹೃದಯ ಕುಗ್ಗಿ ಹೋಯಿತು. ಮದುವೆಯ ನಂತರ ರಾಣ ಬದಲಾಗುತ್ತಾನೆ ಎಂದು ಅವರು ಭಾವಿಸಿದ್ದರು, ಆದರೆ ರಾಣನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಇನ್ನೊಂದೆಡೆ ಧನ್ವಿ ಕೂಡ ಸಿದ್ಧವಾಗುತ್ತಿದ್ದಳು. ಅವಳು ಕನ್ನಡಿಯ ಮುಂದೆ ನಿಂತಿದ್ದಳು, ಆದರೆ ಅವಳ ಮುಖದಲ್ಲಿ ಹೊಸದಾಗಿ ಮದುವೆಯಾದ ವಧುವಿನಂತೆ ಯಾವುದೇ ಹೊಳಪು ಇರಲಿಲ್ಲ. ಅವಳ ಮುಖದ ಎಲ್ಲ ಕಾಂತಿ ಮಾಯವಾಗಿತ್ತು. ಆಗಲೇ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಸೃಷ್ಟಿ ಒಳಗೆ ಬಂದರು. ಒಳಗೆ ಬರುತ್ತಿದ್ದಂತೆ ಅವರ ಕಣ್ಣುಗಳು ಹಾಸಿಗೆಯ ಮೇಲೆ ಹೋದವು. ಅದರ ಅಲಂಕಾರವು ನಿನ್ನೆ ರಾತ್ರಿ ಅವರು ಮಾಡಿಸಿದಂತೆಯೇ ಇತ್ತು. ಒಂದೇ ಒಂದು ವಸ್ತು ಕೂಡ ಇತ್ತಿಂದ ಹತ್ತ ಸರಿಸಲ್ಪಟ್ಟಿಲ್ಲ. ಇದನ್ನು ನೋಡಿದ ಸೃಷ್ಟಿಗೆ ನಿನ್ನೆ ರಾತ್ರಿ ಅಲ್ಲಿ ಏನು ನಡೆದಿರಬಹುದು ಮತ್ತು ಏನು ಇಲ್ಲ ಎಂದು ಅರ್ಥವಾಯಿತು. ಅದೇ ಸಮಯದಲ್ಲಿ ಧನ್ವಿ ತಕ್ಷಣ ಅವರ ಹತ್ತಿರ ಬಂದು ಮುಂದಿನ ಕ್ಷಣದಲ್ಲಿ ಅವರ ಪಾದಗಳನ್ನು ಮುಟ್ಟಿ ಸೃಷ್ಟಿಯ ಆಶೀರ್ವಾದ ಪಡೆದಳು.
ಸೃಷ್ಟಿ ತಕ್ಷಣ ಅವಳನ್ನು ತಡೆದು ಹಾಗೆ ಮಾಡಬೇಡ ಎಂದರು. ಧನ್ವಿ ಸ್ವಲ್ಪ ನಕ್ಕು ಮುಂದಿನ ಕ್ಷಣದಲ್ಲಿ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿಕೊಂಡಳು. ಅವಳು ಏನಾದರೂ ಹೇಳುವ ಮೊದಲೇ ಒಬ್ಬ ಸೇವಕನು ಬಾಗಿಲನ್ನು ತಟ್ಟಿದನು. ಧನ್ವಿ ಮತ್ತು ಸೃಷ್ಟಿ ಇಬ್ಬರು ಆ ಸೇವಕನ ಕಡೆಗೆ ನೋಡಿದರು. ಆ ಸೇವಕ ಬೇಗನೆ, ಧ್ರುವ ಸರ್, ತಮ್ಮ ವ್ಯಾಲೆಟ್ ಅನ್ನು ಇಲ್ಲಿಯೇ ಮರೆತು ಹೋಗಿದ್ದಾರೆ, ಅದನ್ನು ಅವರಿಗೆ ಕೊಡಬೇಕೆಂದು ಹೇಳಿದ್ದಾರೆ ಎಂದು ಹೇಳಿದನು. ಇದನ್ನು ಹೇಳುವಾಗ ಅವನ ಕಣ್ಣುಗಳು ಸೃಷ್ಟಿಯ ಮೇಲೆ ಇದ್ದವು. ಏಕೆಂದರೆ ರಾಣಾಗೆ ತನ್ನ ಯಾವುದೇ ವಸ್ತುಗಳನ್ನು ಬೇರೆಯವರು ಮುಟ್ಟುವುದು ಇಷ್ಟವಿರಲಿಲ್ಲ. ಆದ್ದರಿಂದ ಅವನ ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಯೇ ನೋಡಿಕೊಳ್ಳುತ್ತಿದ್ದರು. ಆದರೆ ಸೃಷ್ಟಿ ಈಗ ಧನ್ವಿಯ ಕಡೆಗೆ ನೋಡಿ, ಹೋಗು, ನೀನು ಹೋಗಿ ರಾಣಾಗೆ ವ್ಯಾಲೆಟ್ ಕೊಟ್ಟು ಬಾ ಎಂದರು. ಧನ್ವಿ ತಕ್ಷಣ, ಆದರೆ ನಾನು ಹೇಗೆ ಎಂದಳು. ಸೃಷ್ಟಿ ಅವಳ ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟು, ನೀನು ಅವನ ಹೆಂಡತಿ, ಈ ಎಲ್ಲ ಕೆಲಸಗಳನ್ನು ನೀನು ಈಗ ನೋಡಿಕೊಳ್ಳಬೇಕಲ್ಲವೇ ಎಂದರು. ಧನ್ವಿ ಎದುರಿಗೆ ಮೇಜಿನ ಕಡೆಗೆ ನೋಡಿದಳು. ಅಲ್ಲಿ ರಾಣಾನ ವ್ಯಾಲೆಟ್ ಇತ್ತು. ಅವಳು ಆ ವ್ಯಾಲೆಟ್ ಅನ್ನು ತೆಗೆದುಕೊಂಡು ತನ್ನ ವೇಗವಾಗಿ ಬಡಿಯುತ್ತಿದ್ದ ಹೃದಯದೊಂದಿಗೆ ಕೋಣೆಯಿಂದ ಹೊರಗೆ ಬಂದಳು. ಅವಳು ಆ ವ್ಯಾಲೆಟ್ ಅನ್ನು ತೆಗೆದುಕೊಂಡು ಹೊರಗೆ ಪಾರ್ಕಿಂಗ್ ಪ್ರದೇಶಕ್ಕೆ ಬಂದಳು. ರಾಣಾ ತನ್ನ ಕಾರಿನಲ್ಲಿ ಕುಳಿತು ಸೃಷ್ಟಿಗಾಗಿ ಕಾಯುತ್ತಿದ್ದನು. ಆದರೆ ಅವನು ತನ್ನ ವ್ಯಾಲೆಟ್ ಅನ್ನು ಧನ್ವಿಯು ತರುತ್ತಿರುವುದನ್ನು ನೋಡಿದಾಗ ಅವನ ಮುಖ ಕೋಪದಿಂದ ನಡುಗಲಾರಂಭಿಸಿತು. ಅವನು ತನ್ನ ಮುಷ್ಟಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಮುಂದಿನ ಕ್ಷಣದಲ್ಲಿ ಅವನು ಕಾರಿನಿಂದ ಹೊರಬಂದನು. ಧನ್ವಿ ತನ್ನ ಕೈಯಲ್ಲಿ ಹಿಡಿದಿದ್ದ ಅವನ ವ್ಯಾಲೆಟ್ ಅನ್ನು ಅವನ ಕಡೆಗೆ ನೀಡುತ್ತಾ, ಕೇಳಿ, ಇದು ನಿಮ್ಮ ವ್ಯಾಲೆಟ್ ಎಂದು ಹೇಳಿದಳು. ಅವಳು ಹಾಗೆ ಹೇಳುತ್ತಿದ್ದಂತೆ ರಾಣಾ ತನ್ನ ಜೇಬಿನಿಂದ ಲೈಟರ್ ತೆಗೆದು ಮುಂದಿನ ಕ್ಷಣದಲ್ಲಿ ಅದನ್ನು ಹಚ್ಚಿ ವ್ಯಾಲೆಟ್ನ ಕೆಳಗೆ ಇಟ್ಟನು. ಇದರಿಂದ ಆ ವ್ಯಾಲೆಟ್ಗೆ ಬೆಂಕಿ ಹೊತ್ತಿಕೊಂಡಿತು. ಧನ್ವಿ ಆಶ್ಚರ್ಯಗೊಂಡಳು. ಅವಳು ಬೆರಗಿನಿಂದ ಧ್ರುವ ರಾಣಾನ ಕಡೆಗೆ ನೋಡಿದಳು. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಧನ್ವಿ ತನ್ನ ಸ್ವಂತ ವ್ಯಾಲೆಟ್ ಅನ್ನು ಸುಟ್ಟು ಹಾಕಿದ ರಾಣಾನ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಈಗ ಅವನಿಗೆ ತನ್ನ ಸ್ವಂತ ವ್ಯಾಲೆಟ್ನಿಂದ ಏನು ಸಮಸ್ಯೆ ಎಂದು ಅವಳಿಗೆ ಅರ್ಥವಾಗಲೇ ಇಲ್ಲ. ಅವಳು ತಕ್ಷಣವೇ ತನ್ನ ಕೈಯನ್ನು ಕೊಡವಿದಳು. ಏಕೆಂದರೆ ಅವಳು ಹಾಗೆ ಮಾಡದಿದ್ದರೆ ವ್ಯಾಲೆಟ್ ಜೊತೆಗೆ ಅವಳ ಕೈ ಕೂಡ ಸುಟ್ಟು ಹೋಗುತ್ತಿತ್ತು. ಅವಳು ತನ್ನ ಕೈಯನ್ನು ಕೊಡವಿಕೊಳ್ಳುವುದನ್ನು ನೋಡಿ ರಾಣಾನ ಮುಖದಲ್ಲಿ ಒಂದು ವಕ್ರ ನಗು ಮೂಡಿತು. ಧನ್ವಿ ಕೆಳಗೆ ನೆಲದ ಮೇಲೆ ಬಿದ್ದಿದ್ದ ಸುಡುತ್ತಿದ್ದ ವ್ಯಾಲೆಟ್ ಅನ್ನು ನೋಡಿ, ನೀವು ಇದೇನು ಮಾಡಿದ್ದು? ನೀವು ನಿಮ್ಮ ವ್ಯಾಲೆಟ್ ಅನ್ನು ಸುಟ್ಟು ಹಾಕಿದ್ದೀರಿ. ಆದರೆ ಏಕೆ ನೀವೇ ಸ್ವತಃ ನಿಮ್ಮ ವ್ಯಾಲೆಟ್ ತರಿಸಿಕೊಂಡಿದ್ದೀರಿ? ಹಾಗಿದ್ದ ಮೇಲೆ ಅದನ್ನು ಏಕೆ ಸುಟ್ಟು ಹಾಕಿದ್ದೀರಿ ಎಂದು ಕೇಳಿದಳು. ರಾಣಾ ಆಳವಾದ ನೋಟದಿಂದ ಅವಳನ್ನು ನೋಡಿದನು ಮತ್ತು ನಂತರ ಸುಡುತ್ತಿದ್ದ ವ್ಯಾಲೆಟ್ ಮೇಲೆ ತನ್ನ ಕಾಲನ್ನಿಟ್ಟು ಮುಂದೆ ಬಂದನು. ಧನ್ವಿಯ ಕಣ್ಣುಗಳನ್ನು ನೋಡಿ, ಯಾಕೆಂದರೆ ನೀನು ಅದನ್ನು ಮುಟ್ಟಿದ್ದೆ ಎಂದು ಹೇಳಿದನು. ಧನ್ವಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಧ್ರುವ ತಣ್ಣನೆಯ ಧ್ವನಿಯಲ್ಲಿ, ನನಗೆ ಯಾರು ನನ್ನ ವಸ್ತುಗಳನ್ನು ಮುಟ್ಟಿದರೂ ಇಷ್ಟವಾಗುವುದಿಲ್ಲ ಮತ್ತು ನಾನು ದ್ವೇಷಿಸುವ ಜನರು ನನ್ನ ವಸ್ತುಗಳನ್ನು ಮುಟ್ಟಿದರೆ ಇನ್ನೂ ಇಷ್ಟವಾಗುವುದಿಲ್ಲ ಎಂದು ಹೇಳಿದನು. ಧನ್ವಿ ತಕ್ಷಣವೇ, ಆದರೆ ನಾನು ಏನು ಮಾಡಿದ್ದೇನೆ? ನಾನು ನಿಮ್ಮೊಂದಿಗೆ ಎಂದಿಗೂ ಏನನ್ನು ಹೇಳಿಲ್ಲ, ಎಂದಿಗೂ ಅಗೌರವದಿಂದ ವರ್ತಿಸಿಲ್ಲ, ಎಂದಿಗೂ ನಿಮ್ಮ ಎದುರು ಎಂದು ಮಾತನಾಡಲು ಪ್ರಾರಂಭಿಸಿದಳು. ಅವಳ ಮಾತು ಮುಗಿಯುವ ಮೊದಲೇ ರಾಣಾ, ಈಗ ನೀನು ನನ್ನ ಎದುರು ಮಾತನಾಡಿ ನನ್ನೊಂದಿಗೆ ಜಗಳವಾಡುತ್ತಿದ್ದೀಯಾ ಎಂದು ಹೇಳಿದನು. ಧನ್ವಿ ತಕ್ಷಣ ಮೌನವಾದಳು. ಅವಳು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಧ್ರುವ ರಾಣಾನನ್ನು ನೋಡುತ್ತಾ ಇದ್ದಳು. ರಾಣಾ ಮತ್ತೊಮ್ಮೆ ಕೋಪದಿಂದ, ಮುಂದೆಂದು ನನ್ನ ಯಾವುದೇ ವಸ್ತುವನ್ನು ಮುಟ್ಟಬೇಡ, ಇಲ್ಲದಿದ್ದರೆ ಅದರ ಗತಿಯು ಹೀಗೇ ಆಗುತ್ತದೆ. ಮತ್ತು ಹೇಗೆ ನೀನು ಈ ವ್ಯಾಲೆಟ್ ಅನ್ನು ಕೆಳಗೆ ಎಸೆದೆ, ನಿನ್ನ ಕೈ ಸುಡಬಾರದೆಂದು. ಮುಂದಿನ ಬಾರಿ ನೀನು ನನ್ನ ಹತ್ತಿರ ಬರಲು ಪ್ರಯತ್ನಿಸಿದರೆ ನೀನು ಬಯಸಿದರೂ ನಿನ್ನನ್ನು ನೀನು ಸುಟ್ಟುಕೊಳ್ಳದಂತೆ ತಡೆಯಲು ಸಾಧ್ಯವಿಲ್ಲ ಎಂದು ಬೆದರಿಕೆ ಹಾಕಿದನು. ಅವನ ಬೆದರಿಕೆಯನ್ನು ಕೇಳಿ ಧನ್ವಿ ಆಘಾತಗೊಂಡಳು. ಅವಳು ತನ್ನ ಜಾಗದಲ್ಲಿಯೇ ನಿಂತು ನಿಶ್ಚಳಲಾಗಿದ್ದಳು ಮತ್ತು ರಾಣಾ ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋಗಿದ್ದನು. ಧನ್ವಿಯ ಹೃದಯ ವೇಗವಾಗಿ ಬಡಿತದಿಂದ ಒಡೆದು ಹೋಗುವಂತಾಗಿತ್ತು. ಅವಳಿಗವಳ ತಪ್ಪು ಏನು ಎಂದು ಇನ್ನೂ ಅರ್ಥವಾಗಲಿಲ್ಲ. ಈ ಮದುವೆಗೆ ಹೌದು ಎಂದು ಹೇಳುವುದು ಅವಳ ತಪ್ಪಿತ್ತೆ. ಆದರೆ ಸಂಬಂಧವನ್ನು ರಾಣಾ ಮಹಲ್ನವರು ಕಳುಹಿಸಿದ್ದರು. ಧ್ರುವನ ಕುಟುಂಬ ಸಂಬಂಧ ಕಳುಹಿಸಿತ್ತು. ಅದಕ್ಕೆ ಧನ್ವಿ ಕೇವಲ ಒಪ್ಪಿಗೆ ನೀಡಿದ್ದಳು. ಹೌದು, ಅವಳಿಗೆ ಚೆನ್ನಾಗಿ ನೆನಪಿತ್ತು. ಧ್ರುವ ಮತ್ತು ರಾಣಾ ಕುಟುಂಬ ಗೌರು ಮಹಲ್ಗೆ ಬಂದಾಗ ಸುಮಾರು 1 ವಾರದ ಮೊದಲು ಗೌರು ಮಹಲ್ನ ಹಾಲ್ನಲ್ಲಿ ರಾಣಾ ಮತ್ತು ಗೌರು ಕುಟುಂಬದ ಎಲ್ಲರೂ ಕುಳಿತಿದ್ದರು. ಧನ್ವಿಯ ತಂದೆ ತಾಯಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು ಮತ್ತು ರಾಣಾ ಕುಟುಂಬದಿಂದ ಧ್ರುವನ ತಂದೆ ತಾಯಿ ಅಂದರೆ ಪ್ರಳಯ ರಾಣಾ ಮತ್ತು ಸೃಷ್ಟಿ ರಾಣಾ ಬಂದಿದ್ದರು. ಅವರ ಜೊತೆಗೆ ಧ್ರುವನ ಚಿಕ್ಕಮ್ಮ ನತಾಶಾ ಮತ್ತು ಅವರ ಗಂಡ ತನುಷ್ ಕೂಡ ಇದ್ದರು. ಧ್ರುವನ ಅಜ್ಜಿ ಕುಸುಮ ಅವರು ಕೂಡ ಎಲ್ಲರೂ ಪರಸ್ಪರ ಮಾತನಾಡುತ್ತಿದ್ದರು. ಆಗ ಧ್ರುವ ತನ್ನ ಜಾಗದಿಂದ ಎದ್ದು ನಿಂತು, ಯಾವುದೇ ಭಾವನೆ ಇಲ್ಲದೆ ನಾನು ಧನ್ವಿಯೊಂದಿಗೆ ಒಬ್ಬನೇ ಮಾತನಾಡಬೇಕು ಎಂದು ಹೇಳಿದನು. ಇದನ್ನು ಹೇಳಿ ಅವನು ನೇರವಾಗಿ ಹೊರಗೆ ಉದ್ಯಾನ ಪ್ರದೇಶದ ಕಡೆಗೆ ಹೋದನು. ಅವನ ಈ ವರ್ತನೆ ಎಲ್ಲರಿಗೂ ವಿಚಿತ್ರವೆನಿಸಿತು. ಆದರೆ ಧ್ರುವ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದ ಯಾರೂ ಅವನ ಮಾತಿಗೆ ಬೇಸರ ಮಾಡಿಕೊಳ್ಳಲಿಲ್ಲ ಮತ್ತು ಧನ್ವಿಯ ತಾಯಿ ತಕ್ಷಣ ಧನ್ವಿಯನ್ನು ಅವಳ ಸಹೋದರಿಯೊಂದಿಗೆ ಹೊರಗೆ ಕಳುಹಿಸಿದರು. ಹೊರಗೆ ಬರುತ್ತಿದ್ದಂತೆ ಧನ್ವಿಯ ಸಹೋದರಿ ಅಲ್ಲಿಂದ ಪಕ್ಕಕ್ಕೆ ಹೋದಳು ಮತ್ತು ಧನ್ವಿ ಹೋಗಿ ಧ್ರುವನ ಮುಂದೆ ನಿಂತಳು.
ಕೆಂಪು ಬಣ್ಣದ ಕುರ್ತಾ ಪ್ಲಾಜೋದಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಮತ್ತು ಕಿವಿಯಲ್ಲಿದ್ದ ಬೆಳ್ಳಿ ಆಕ್ಸಿಡೈಟ್ಸ್ ಜುಮ್ಕಿಗಳು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದವು. ರಾಣಾ ಒಮ್ಮೆ ಅವಳ ಕಡೆಗೆ ನೋಡಿ ನಂತರ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ನಿಂತನು. ಅವನ ಕೈಗಳು ಜೇಬಿನಲ್ಲಿದ್ದವು. ಯಾವುದೇ ಭಾವನೆ ಇಲ್ಲದೆ ನೀನು ಈ ಮದುವೆಯನ್ನು ನಿರಾಕರಿಸು ಎಂದು ಹೇಳಿದನು. ಧನ್ವಿ ನಗುತ್ತಿದ್ದಳು ಮತ್ತು ತನ್ನ ಹೆಚ್ಚಿದ ಹೃದಯ ಬಡಿತವನ್ನು ನಿಭಾಯಿಸುತ್ತಿದ್ದಳು. ರಾಣಾ ಅವಳನ್ನು ಏನೇನು ಕೇಳುತ್ತಾನೋ ಎಂದು ಅವಳು ನಿರೀಕ್ಷಿಸುತ್ತಿದ್ದಳು. ಆದರೆ ರಾಣಾನ ಮಾತನ್ನು ಕೇಳಿದಾಗ ಅವಳು ಆಶ್ಚರ್ಯಗೊಂಡಳು. ಧ್ರುವ ತಿರುಗಿ ಅವಳ ಕಡೆಗೆ ನೋಡಿ ಗಂಭೀರ ಧ್ವನಿಯಲ್ಲಿ, ನಾನು ಈ ಮದುವೆಯನ್ನು ಮಾಡಿಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ನೀನು ಹೋಗಿ ಎಲ್ಲರಿಗೂ ಹೇಳು, ನೀನು ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು. ಏಕೆ, ಹೇಗೆ, ಅದು ನನಗೆ ಗೊತ್ತಿಲ್ಲ. ನೀನು ಈ ಮದುವೆಯನ್ನು ನಿರಾಕರಿಸಬೇಕು ಅಷ್ಟೇ. ನಿನಗೆ ಅರ್ಥವಾಯಿತೆ ಎಂದು ಕೇಳಿದನು. ಧನ್ವಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ನಿಂತಳು. ಅವಳು ಏನನ್ನು ಹೇಳುವ ಮೊದಲು ಧ್ರುವ ರಾಣಾ ಅಲ್ಲಿಂದ ಹೊರಟು ಹೋಗಿದ್ದನು. ಆದರೆ ಧನ್ವಿ ಗೊಂದಲದಲ್ಲಿದ್ದಳು, ತನ್ನ ಕುಟುಂಬಕ್ಕೆ ಏನು ಹೇಳಬೇಕು ಎಂದು. ಏಕೆಂದರೆ ಅವರ ಮದುವೆ ಒಂದು ವ್ಯವಸ್ಥಿತ ಮದುವೆಯಾಗಿದ್ದರೂ ಅದು ಒಂದು ರೀತಿಯ ವ್ಯಾಪಾರದ ಒಪ್ಪಂದವೂ ಆಗಿತ್ತು. ಏಕೆಂದರೆ 3-4 ದಿನಗಳ ಹಿಂದೆ ಅವಳು ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳಿದ್ದಳು. ಅವರು ರಾಣಾ ಮತ್ತು ಧನ್ವಿಯ ಮದುವೆ ನಡೆದರೆ ಅವರ ನಷ್ಟದಲ್ಲಿರುವ ವ್ಯಾಪಾರ ಮತ್ತೆ ಹಳಿಗೆ ಬರುತ್ತದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಅವಳು ಈ ಮದುವೆಯನ್ನು ಹೇಗೆ ನಿರಾಕರಿಸಲು ಸಾಧ್ಯವಿತ್ತು? ಅವಳು ಒಳಗೆ ಬಂದಾಗ ಎಲ್ಲರ ನಿರೀಕ್ಷೆಯ ಕಣ್ಣುಗಳು ಅವಳ ಮೇಲಿದ್ದವು. ಅವಳು ಸ್ವಲ್ಪ ನಕ್ಕು, ನಾನು ಈ ಮದುವೆಗೆ ಸಿದ್ಧಳಿದ್ದೇನೆ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಎಲ್ಲರ ಮುಖದಲ್ಲಿ ನಗು ಮೂಡಿತ್ತು. ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಧನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವಳು ಈಗ ಮೌನವಾಗಿ ತನ್ನ ಕಣ್ಣೀರು ಒರೆಸಿಕೊಂಡು ಒಳಗೆ ಹೋದಳು. ಅದೇ ಸಮಯದಲ್ಲಿ ಬಾಗಿಲಿನಲ್ಲಿ ನಿಂತಿದ್ದ ಸೃಷ್ಟಿ ರಾಣಾ ಧನ್ವಿಯೊಂದಿಗೆ ಏನು ಮಾಡಿದನೆಂದು ನೋಡುತ್ತಿದ್ದಳು ಮತ್ತು ಈಗ ಅವಳ ಮುಖ ಕೋಪದಿಂದ ನಡುಗುತ್ತಿತ್ತು. ಧನ್ವಿ ರಾಣಾನ ವಸ್ತುಗಳನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದಂತಹ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅವಳು ಅವನ ಹೆಂಡತಿಯಾಗಿದ್ದಳು ಮತ್ತು ಒಬ್ಬ ಹೆಂಡತಿಗೆ ತನ್ನ ಪತಿಯ ವಸ್ತುಗಳ ಮೇಲೆ ಮಾತ್ರವಲ್ಲ, ಪತಿಯ ಮೇಲೂ ಸಂಪೂರ್ಣ ಹಕ್ಕು ಇರುತ್ತದೆ. ಅವಳಿಗೆ ರಾಣಾ ಮತ್ತು ಅವನ ವಸ್ತುಗಳನ್ನು ಮುಟ್ಟಲು ಸಂಪೂರ್ಣ ಹಕ್ಕು ಇತ್ತು. ಅವರು ಕೋಪದಿಂದ ಕೆಂಡವಾಗಿ, ನಾನು ನಿನ್ನನ್ನು ಬಿಡುವುದಿಲ್ಲ ರಾಣಾ, ನನ್ನ ಧನ್ವಿಯ ಹೃದಯವನ್ನು ನೋಯಿಸಲು ನಿನಗೆ ಎಷ್ಟು ಧೈರ್ಯ ಎಂದು ಹೇಳಿದರು. ಆಗ ರಾಗಿಣಿ ಅಲ್ಲಿಗೆ ಬಂದು, ಇದು ಆಗಲೇಬೇಕಿತ್ತು ಸೃಷ್ಟಿ, ರಾಣಾನ ಮದುವೆಯನ್ನು ಈಗ ಮಾಡಬೇಡ ಎಂದು ನಾನು ಮೊದಲೇ ನಿನಗೆ ಹೇಳಿದ್ದೆ. ಕಳೆದ 5 ವರ್ಷಗಳಲ್ಲಿ ಅವನು ಎಷ್ಟು ಬದಲಾಗಿದ್ದಾನೆ ಎಂದು ನಿನಗೆ ಗೊತ್ತಿದೆಯಲ್ಲವೇ? ಅವನಿಗೆ ಮೊದಲು ತನ್ನ ವಸ್ತುಗಳನ್ನು ಯಾರೂ ಮುಟ್ಟುವುದು ಇಷ್ಟವಿರಲಿಲ್ಲ. ಆದರೆ ಕಳೆದ 5 ವರ್ಷಗಳಿಂದ ಅವನಿಗೆ ಏನಾಗಿದೆ ಎಂದು ಗೊತ್ತಿಲ್ಲ ಎಂದರು. ಸೃಷ್ಟಿ ಕೋಪದಿಂದ, ಕಳೆದ 5 ವರ್ಷಗಳಿಂದ ಅವನಿಗೆ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ನನಗೆ ತಿಳಿದಿದ್ದರೆ ನಾನು ಏನಾದರೂ ಮಾಡಬಹುದಿತ್ತು. ಆದರೆ ಅವನು ನನ್ನ ಧನ್ವಿಯ ಹೃದಯವನ್ನು ನೋಯಿಸುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹೇಳಿದರು. ಮುಂದುವರಿಯುವುದು.